ಒಂದು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಬಿಜೆಪಿಯವರು ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಕೂಡ ಡೆಡ್ಲೈನ್ ಹಲವು ಸಂದರ್ಭಗಳಲ್ಲಿ ಕೊಟ್ಟು ಬಂದರು. ಈಗ ನಿರ್ಣಾಯಕ ಘಟ್ಟದಲ್ಲಿದೆ. ಸೊ ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅದೇ ರೀ, ಕ್ರಾಂತಿ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ. ಕ್ರಾಂತಿ ಅಂದರೆ ಡೆಫಿನೇಷನ್ ಕೇಳ್ರಿ. ಏನು ಕ್ರಾಂತಿ ಅಂತಕ್ಕಂಥದ್ದು ಭಾಳ ದಿವಸ ನೀವು ಕೇಳ್ತಾ ಇದ್ದೀರಿ, ಅವ್ರು ಹೇಳಿದ್ದೆ ನಮಗೆ ಬಂದು ಕೇಳ್ತೀರಿ. ಕ್ರಾಂತಿ ಅಂದರೆ ಏನು? ಅಲ್ಲಲ್ಲ, ಬಿ ಜೆ ಪಿಯವರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಅದು ನಮ್ಮ ಪಕ್ಷದವರೇ ಕ್ರಾಂತಿ. ಯಾರು ಹೇಳಿದ್ರು ಕೂಡ ಕ್ರಾಂತಿ ಅಂದರೆ ಏನು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ವರ್ಡ್ ಕಾಲ್ಡ್ ಕ್ರಾಂತಿ. ಪ್ರೆಸ್ ಮೀಟ್ ಮಾಡಿಲ್ಲ, ಯಾಕೆ ಪ್ರೆಸ್ ಮೀಟ್ ಮಾಡ್ತಿಲ್ಲ ಪ್ರಧಾನಮಂತ್ರಿಯವರು? ಅದು ಚಳ್ಳಣ್ಣಲ್ಲ ಅಂತದ್ದು, ಅದು ಹಿನ್ನಡೆಯಲ್ಲ ಅಂತ ಈ ದೇಶಕ್ಕೆ. ಅವ್ರು ಹೇಳ್ತಾರಲ್ಲಮ್ಮ, ಅದನ್ನ ನೀವು ಅವ್ರಿಗೆ ಕೇಳಿದ್ದೆ ಪ್ರಶ್ನೆ ಕೇಳ್ತೀವಿ, ನಾವು ಅದನ್ನ ಹೇಳ್ದೆ. ಅದೇ ಹೇಳ್ತಿರೋದಮ್ಮ, ಅವ್ರು ಹೇಳಿದ್ದು ನಮಗೆ ಕೇಳಿದ್ದು, ನಾವು ಹೇಳಿದ್ದು ಕೇಳಿ. ಕೇಂದ್ರ ಸರ್ಕಾರ ಖಜಾನೆ ಏನಾಗಿದೆ ಅಂತ ಕೇಳಿ ಫಸ್ಟು. ನಮ್ಮ ರಾಜ್ಯದ ಬಿಡ್ರಿ, ಆಮೇಲೆ ಮಾತಾಡೋಣ ಅಂತ. ಕೇಂದ್ರ ಸರ್ಕಾರದ LIC ದುಡ್ಡು ಎಲ್ಲಿ ಹೋಗಿದೆ ಕೇಳಿ. ಯಾರು ಅದಾನಿಯವ್ರದ್ದು ಆದಾಯ 2014ನೇ ಇಸ್ವಿಯಲ್ಲಿ ಇರ್ತಕ್ಕಂಥದ್ದು ಈಗ ಎಷ್ಟಿದೆ ಅಂತ ಕೇಳಿ. ಪ್ರಧಾನಮಂತ್ರಿಯವರು ಯಾವ ದೇಶಕ್ಕೆ ಹೋಗಿದ್ದಾರೆ, ದೇಶಕ್ಕೆ ಹೋಗಿ 2-3 ತಿಂಗಳಲ್ಲಿ ಆ ದೇಶದ ಕಾಂಟ್ರಾಕ್ಟ್ಗಳು ಅದಾನಿಯವರು ಸಿಕ್ಕಿದೆ. ಆಫ್ರಿಕಾಗೆ ಹೋದರೆ ಆಫ್ರಿಕಾಗೆ, ಮಲೇಷ್ಯಾಗೆ ಹೋದರೆ ಮಲೇಷ್ಯಾಗೆ, ಯಾವುದೇ ಸಣ್ಣ ಪುಟ್ಟ ಕಂಟ್ರಿಗೆ ಯಾವುದೇ ಬಂದರೆ, ಯಾರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದರೆ 3 ತಿಂಗಳಲ್ಲಿ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದು ಅದಾನಿಯವರು ಬಾಂಗ್ಲಾದೇಶಕ್ಕೆ ಕರೆಂಟ್ ಮಾರ್ತಾ ಇದ್ದಾರೆ, ಮತ್ತು ಬಾಂಗ್ಲಾದೇಶಿಗೆ ಇವರೇ ಬೈತಾರೆ. ರೋಹಿಂಗಾ ಬಗ್ಗೆ ಇವರೇ ಇದು ಭಾಳ ಇಶ್ಯೂಸ್ ಅಮ್ಮ. ಇಂಥ ಇಶ್ಯೂಸ್ ಬಗ್ಗೆ ಮಾತಾಡಬೇಕು, ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಮಾತನಾಡಲೇಬೇಕು ನಾವು. ಇವ್ರು ಬರೀ ತಿರ್ಗಾ ಮುರುಗ ಬರೋದು, ಚಳ್ಳಹಣ್ಣು ಪಳ್ಳೆಹಣ್ಣು ಬರೀ ಇದು ಬಿಟ್ಟರೆ ಬೇರೆ ಏನಿಲ್ಲ. ಲಾರ್ಜರ್ ಇಂಟ್ರೆಸ್ಟ್ ಏನಂತಂದರೆ, ಎಲ್ಲಿ ಕಾಂಗ್ರೆಸ್ ಆಡಳಿತ ಇರ್ತದೆ ಬೆಳಗ್ಗಿಲಿಂದ ಸಾಯಂಕಾಲ ವಿರುದ್ಧವಾಗಿ ಮಾತನಾಡೋದು ಬಿಟ್ಟರೆ ಬೇರೆ ಏನು ಉಳಿದೇ ಇಲ್ಲ ನಮ್ಮ ದೇಶದಾಗ. ಇಷ್ಟೇ ಉಳಿದಿರೋದು. ಸರ್, ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತಾ? ಅಲ್ಲ, ಅವ್ರಿಗೆ ಕೇಳಿ ಫಸ್ಟು. ಸರ್, ನಾವು ನಿಮ್ಮ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಅದನ್ನು ಅವರು ಬಿಜೆಪಿ ಕೇಳಿದ್ದಾರೆ ಅಂತಲ್ಲ. ವೆರಿ ಗುಡ್. ನೀವು ಹೇಳಿದ್ರೆ ಬೀರುತ್ತೆ ಅಂತ ಜನರಲ್ ಕ್ವಶನ್. ಡೆಫಿನೆಟ್ಲಿ ಬೀರುತ್ತೆ, ಯಾಕಂದರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಎಸ್, ಸಮ್ಟೈಮ್ಸ್ ಯು ಲೂಸ್, ಡೆಫಿನೆಟ್ಲಿ ಅದು ಹಿನ್ನಡೆ ಆಗೇ ಆಗುತ್ತೆ. ಬಟ್ ಹಿನ್ನಡೆ ಫೇರ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ BJP ಯಾವಾಗಲೂ ಸೋಲ್ತಾರೆ. BJPಯವರು ಗೆಲ್ಲ ಕಾರಣ ಏನಂತಂದರೆ, ಎಲ್ಲ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಿಡ್ಕೊಂಡು 7,500 ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಎಷ್ಟು ಪ್ರೀತಿ ಇದೆ ನೋಡಿರಿ. 7,500 ಕೋಟಿ 2 ತಿಂಗಳ ಮೇಲೆ. ಅದು ಯಾವಾಗ ಚುನಾವಣೆ 6 ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ. ಇಲ್ಲಿ 2 ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು, ಸ್ಕೀಮ್ ಕೊಟ್ಬಿಡೋದು. ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ? ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತು ಬ್ಯಾಂಕ್ ಲೋನ್ 2 ಲಕ್ಷ ಕೊಡ್ತಾರಂತ. ಏನು ರೀ ಇದು? ಈ ಥರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ಓಟ್ ಹಾಕ್ಸ್ಕೋಬೇಕು, ಅಷ್ಟೇ ತಾನೇ ಇರೋದು. ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡಿ 10,000 ಯಾಕೆ ಕೊಟ್ರಿ? ಏನು ಕಾರಣ ಏನು? ದಯಮಾಡಿ BJP ಅವ್ರಿಗೆ ಕೇಳ್ರಿ. ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ, ಇಷ್ಟೆಲ್ಲ ಪ್ರಗತಿಪರ ಬಿಹಾರ್ ಆಗಿದ್ದರೆ ನೀವು 10,000 ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದು ಒಂದೇ ಯಾವುದನ್ನ ಮೊದಲನೇ ಸಲ ಇದು ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ 1 ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು. ಯಾಕಂದರೆ ಎಲೆಕ್ಷನ್ ಐತೆ, ಈಗ ಮುಗೀತಾ. ಎಲೆಕ್ಷನ್ ಆದಮೇಲೆ ಮತ್ತೆ ಇದು ಯಾವುದು ಸ್ಕೀಮ್ ಇರೋದಿಲ್ಲ, ನಡೀತದೆ ಈಗ. ಸೊ ಈ ಥರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬೋದು. ಬಿಟ್ಟರೆ ಅವ್ರು ಹೇಳ್ದಲ್ಲ ಬಿಹಾರ್ನಲ್ಲಿ, ये रील पे रील जो बन रहे हैं ना, ಅವ್ರು ಹೇಳಿದ್ದು बिहार में जो रील पे रील बन रहा है, रील पे रील बना के लोग पैसे कमा रहे हैं. ನಾನು ಹೇಳಿದ್ದಲ್ಲ ಇದು, ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. 11 ವರ್ಷ ಆದಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನು ಮಾಡಿ ದುಡ್ಡು ಮಾಡ್ತಾ ಇದ್ದಾರಲ್ಲ, ಇದು NDA ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ರೀಲ್ನಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ನಲ್ಲಿ ಬಂದಿದ್ರೆ ಕಾರಣ ಯಾರಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿ.